ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ಪ್ರೀತಿಯ ಕೆಟ್ಟಿ ಸರ್. ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿದಾಗ ತುಂಬ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದರು ಮತ್ತು ಎನ್ಕ್ವೈರಿ ಮಾಡಿದ್ರು. ತುಂಬ ಕನ್ಫ್ಯೂಷನಲ್ಲಿದ್ದೀರಾ. ಎಂಥ ಮಿಸ್ಗೈಡ್ ಮಾಡಿರ್ತಾರೆ ಅಂತಂದರೆ, ಯಾವ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಏನಾದರೂ ಅವರ ಸೆಲೆಕ್ಟ್ ಆಗಿರೋ ಸೀನಿಯರ್ಸ್ ಕೇಳಿದ್ರೆ, ಬೆಂಗಳೂರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ, ಅಲ್ಲಿಗೆ ಅರ್ಜಿ ಹಾಕಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ಮಿಸ್ಗೈಡ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಅಂತಂದರೆ, ಈಗ ಇತ್ತೀಚೆಗಂತೂ ಈ ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಏನಾಗುತ್ತೆ, ಈ ಪಿ ಸಿ ಬಗ್ಗೆ ವಿಡಿಯೋ ಮಾಡೋದು ಅಥವಾ ಈ ಎಕ್ಸಾಮ್ಸ್ ಬಗ್ಗೆ ರಿಲೇಟೆಡ್ ವಿಡಿಯೋ ಮಾಡಿಸೋದು ಜಾಸ್ತಿ ಆಗಿದೆ. ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀವು ಕೊಡೋ ಇನ್ಫಾರ್ಮೇಷನ್ ಹೆಂಗಿರಬೇಕಂದ್ರೆ ಅಥೆಂಟಿಕ್ ಇರಬೇಕು ಮತ್ತು ಜೆನ್ಯೂನ್ ಆಗಿರಬೇಕು. ಮತ್ತು ಹುಡುಗರಿಗೆ ಮಿಸ್ಗೈಡ್ ಮಾಡೋದಿರಬಾರ್ದು. ನೋಡಿ, ಯಾರೋ ಸ್ಟೂಡೆಂಟ್ ಕೇಳಿದ್ರೆ ಅವ್ರಿಗೇನಂತ ಹೇಳಿದರೆ, ಎಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅಲ್ಲಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಯಾವ ರೀತಿ ನೀವು ಈಗಲೇ ಅವ್ರನ್ನ ಕರಪ್ಟ್ ಮಾಡೋಕ್ಕೆ ನೀವೇ ರೆಡಿ ಮಾಡ್ತಾ ಇದ್ದೀರಾ. ನೀವು ಕರಪ್ಟ್ ಆಗಿರೋದಲ್ದ್ರಲ್ಲೇ ಬೇರೆಯವ್ರನ್ನೂ ಕರಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಗೊತ್ತಾಗ್ತದೆ. ಇದು ತುಂಬ ರಾಂಗ್. ಅದಕ್ಕೆ ಹೇಳ್ತಿರೋದು, ಜೆನ್ಯೂನ್ ಮೆಂಟರ್ಸ್ನ ನೀವು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು, ಅವ್ರನ್ನ ಫಾಲೋ ಮಾಡಬೇಕು. ಅದು ಬಿಟ್ಟು ನೀವು ಸುಮ್ಮನೆ ಯಾರ್ಯಾರನೋ ಕತೆ ಹೇಳ್ಕೊಂಡು ಯಾರನ್ನ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದು, ಲಾಸ್ಟ್ ಟೈಮ್ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ತುಂಬ ಫ್ಯಾಕ್ಟರ್ಸು ಮ್ಯಾಟ್ರ್ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಅಂತಂದರೆ ಏನಕ್ಕೆ ಯಾವ್ಯಾವ ಫ್ಯಾಕ್ಟರ್ ಮ್ಯಾಟರ್ ಆಗ್ತವೆ ಅಂತಂದರೆ, ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನೀವೇ ಅರ್ಜಿ ಸಲ್ಲಿಸೋದನ್ನ ಒಂದು ಅರ್ಥ ಮಾಡ್ಕೊಂಬಿಡ್ಬೋದು, ಗೊತ್ತಾಗ್ತಿದೆಯಾ. ಒಂದು ತಿಳ್ಕೊಂಬಿಡಿ, ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದಕ್ಕೆ ಒಂದು ನೀವು ಎಷ್ಟು ಚೆನ್ನಾಗಿ ಓದಿದ್ರ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಎಷ್ಟು ಮಾರ್ಕ್ಸ್ ತಗೊಂಡು ಅಷ್ಟು ಕೆಪಾಸಿಟಿ ಇದೆ, ಎಷ್ಟು ಸಿಲೆಬಸ್ ಕವರ್ ಮಾಡಿದ್ದೀರಾ. ನನಗೆ ಈ KA ಕ್ವಶನ್ ಪೇಪರ್ ಕೊಟ್ಟರೆ ನಾನು ಎಷ್ಟು ಮಾರ್ಕ್ಸ್ ನಗಿತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಆ ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದ್ದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ನಿಮ್ಮ ಕ್ಯಾಟಗರಿಗೆ. ಆಮೇಲೆ ನೆಕ್ಸ್ಟ್ ಬರೋದು ನಿಮ್ಮ ರಿಸರ್ವೇಷನ್ ಯಾವುದು. ಲೈಕ್ ಹಾರಿಜಾಂಟಲ್ ರಿಸರ್ವೇಷನ್ ಇರ್ಬೋದು, ವರ್ಟಿಕಲ್ ರಿಸರ್ವೇಷನ್ ಇರ್ಬೋದು, SC ST OBC ಆಗಿರ್ಬೋದು, ಅಥವಾ ಕನ್ನಡ ಮೀಡಿಯಂ, ರೂರಲ್, GM, ವುಮೆನ್ ಈ ಥರ ಆಗಿರ್ಬೋದು. ಮತ್ತು ಆ ಜಿಲ್ಲೆಗೆ ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರೆ ಅನ್ನೋದ್ರ ಮೇಲೂ ಸಹ ತುಂಬ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಮತ್ತು ಇದೆಲ್ಲ ಮ್ಯಾಟ್ರಾಗಿ ಕಟ್ ಆಫ್ ಬಂದಂದರೆ, ಆ ಕಟ್ ಆಫ್ ನಿಲ್ಲೋದು ಸಹ ತುಂಬ ಸೈಂಟಿಫಿಕ್ಕಾಗಿ ಅನಾಲಿಸಿಸ್ ಮಾಡ್ಬೇಕಾದ್ರೆ. ಅಂದರೆ ಆ ಒಂದು ಜಿಲ್ಲೆಗೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಕ್ವಶನ್ ಪೇಪರ್ ಲೆವೆಲ್ ಹೆಂಗಿದೆ, ಮತ್ತು ಎಷ್ಟು ಜನ ಅಟೆಂಡ್ ಮಾಡಿದ್ರು, ಎಕ್ಸಾಮ್ಸ್ ಅಟೆಂಡ್ ಮಾಡಿದರು, ಮತ್ತು ಅದರಲ್ಲಿ ಡಿಫಿಕಲ್ಟಿ ಆಫ್ ದಿ ಕ್ವಶನ್ ಪೇಪರ್ನ ಹೇಳೋದಲ್ಲ. ಇವೆಲ್ಲ ಫ್ಯಾಕ್ಟರ್ ಆದಮೇಲೆ ಕಟ್ ಆಫ್ನ ಡಿಸೈಡ್ ಮಾಡೋದು. ಅದುವರೆಗೂ ಕಟ್ ಆಫ್ ಹೇಳೋಕ್ಕಲ್ಲ. ಯಾಕೆಂದರೆ ಕಳೆದ ವರ್ಷ ನಿಂತಂಥ ಕಟ್ ಆಫು ಈ ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಗೊತ್ತಾಗ್ತಿದೆಯಾ. ಹಾಗಾಗಿ ಕಟ್ ಆಫು ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಮತ್ತು ಒಂದು ಎಕ್ಸಾಮಿಂದ ಇನ್ನೊಂದು ಎಕ್ಸಾಮ್ಗೆ ವೇರಿ ಆಗ್ತಾ ಹೋಗುತ್ತೆ. ನೀವು ಅದನ್ನು ಹಳೆ ವರ್ಷದ ಕಟ್ ಆಫ್ ಯಾರೋ ಅಲ್ಲಿ ಕಡಿಮೆ ನಿಂತಿತ್ತು ಅಲ್ಲಿ ಹಾಕಿ, ಈ ಸತಿ ಅಲ್ಲಿ ಕಡಿಮೆ ನಿಲ್ಲುತ್ತೆ, ಅಥವಾ ಇಲ್ಲಿ ಜಾಸ್ತಿ ನಿಂತಿತ್ತು ಇಲ್ಲಿ ಹಾಕಬೇಡಿ ಅಂತಂದರೆ ಅದು ಮಿಸ್ಗೈಡ್ ಆಗುತ್ತೆ. ಕರೆಕ್ಟಾಗಿ ವೆರಿಫೈ ಮಾಡಿ. ಮೇನ್ ನೀವು ಮಾಡಿರೋದು, ನೀವು ಎಷ್ಟು ಓದಿದ್ದೀರಾ, ನಿಮ್ಮ ಏಜ್ ಏನಂಥದ್ದು, ನಿಮ್ಮ ರಿಸರ್ವೇಷನ್ ಏನು, ಮತ್ತು ಎಷ್ಟು ಪೋಸ್ಟ್ ಇದೆ, ಇದ್ರ ಮೇಲೆ ನೀವು ಅನಾಲಿಸಿಸ್ ಮಾಡಬೇಕು. ನಾನು ಎಲ್ಲ ಹಾಕಿದ್ರೆ ನನಗೆ ಗೆಟಾಗುತ್ತೆ. ಅಕಸ್ಮಾತ್ ಸಖತ್ತಾಗಿ ಓದಿದ್ದೀನಿ ಗುರು, ನಾನು ಯಾವುದೂ ನಂಗೆ ಪ್ರಾಬ್ಲಮ್ ಇಲ್ಲ, ನಾನು 80+ ಮಾಡ್ತೀನಿ ಅಂತಂದರೆ ಯಾವ ಜಿಲ್ಲೆಗೆ ಹಾಕಿದ್ರು ಸೆಲೆಕ್ಟ್ ಆಗ್ತೀರ. ಅದು ನಾನು ಒಂದು 50% ಓದಿದ್ದೀನಿ ಅಂತಂದಿನಿ, ನನಗೆ ಇನ್ನೂ ಕನ್ಫ್ಯೂಷನ್ ಇದೆ, ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದರೆ ಜಾಸ್ತಿ ಪೋಸ್ಟ್ ಇರುತ್ತೋ ಹಾಕ್ಬೇಕು. ಅವಾಗ ಏನಾಗುತ್ತೆ, ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ನೀವು 1-2 ಇರೋ ಪೋಸ್ಟ್ ಹತ್ರ ನೀವು ಹಾಕಿ ಏನಾಗುತ್ತೆ, ನೀವು ಸೆಲೆಕ್ಟ್ ಇದು ಸಿಗಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮತ್ತು ಯಾವ ಕ್ರೈಟೀರಿಯಾ ಪರಿಗಣಿಸಬಾರ್ದು ಅರ್ಜಿ ಹಾಕ್ಬೇಕಾದ್ರೆ ಅಂತಂದರೆ, ಒಂದು ಜಾಸ್ತಿ ಪೋಸ್ಟ್ ಇದೆ ಅಂತ ಹೋಗಿ ಹಾಕಬಾರ್ದು. ರಿಸರ್ವೇಷನ್ನು ಕನ್ಸಿಡರ್ ಮಾಡಬೇಕು. ಮತ್ತು ನಮ್ಮ ಅಣ್ಣ ಹೇಳ್ದ, ನಮ್ಮ ಅಕ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ನಾನು ನಮ್ಮ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ದಾಗ ಲಾಸ್ಟ್ ಅವ್ರ ಟೈಮಲ್ಲಿ ಕಟ್ ಆಫ್ ಜಾಸ್ತಿ ನಿಂತಿದ್ದು, ಕಡಿಮೆ ನಿಂತಿದ್ದು, ಅಲ್ಲಿ ಹಾಕೋಣ, ಈ ಥರ ಎಮೋಷನಲ್ಲಿ ಪ್ಲೇ ಆಗ್ಬಿಡ. ಮತ್ತು ಇದು ಮೇಜರ್, ಅಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ, ಇಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ, ಅಲ್ಲಿ ಚೆನ್ನಾಗಿರುತ್ತೆ ಕಂಫರ್ಟಬಲ್ ವರ್ಕ್ ಮಾಡೋಕ್ಕೆ, ಇಲ್ಲಿ ಕಂಫರ್ಟಬಲ್ ವರ್ಕ್ ಮಾಡುತ್ತೆ, ಅಲ್ಲಿ ಬೆಂಗಳೂರು ಸಿಟಿ ಚೆನ್ನಾಗಿಲ್ಲ, ಮಂಗಳೂರು ಸಿಟಿ ಚೆನ್ನಾಗಿದೆ, ಮಂಗಳೂರು ಸಿಟಿ ಚೆನ್ನಾಗಿಲ್ಲ, ಹುಬ್ಬಳ್ಳಿ ಸಿಟಿ ಚೆನ್ನಾಗಿದೆ. ಈ ರೀತಿಯ ಪ್ರಿಜುಡಿಸಿಂದ ಹೊರಗಡೆ ಬನ್ನಿ. ಕೆಲಸ ಎಲ್ಲಿ ಕೊಟ್ಟರು ಮಾಡಬೇಕು. ಫಸ್ಟ್ ನಿಮಗೆ ಕೆಲಸ ಬೇಕು, ಅದ್ರ ಕಡೆ ಫೋಕಸ್ ಮಾಡಿ, ಆಯಿತಾ. ಮತ್ತು ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆಗೆ ಹಾಕ್ಬಿಡ್ಬೇಕು, ಅಲ್ಲಿ ಕಡಿಮೆ ಪೋಸ್ಟ್ ಇದ್ರೂ ಹಾಕ್ಬಿಡ್ತೀರಾ, ಸೆಲೆಕ್ಟ್ ಆಗಲ್ಲ. ಈ ರೀತಿಯ ತಪ್ಪುಗಳನ್ನ ಮಾಡಬೇಡಿ, ಗೊತ್ತಾಗ್ತದೆ. ಇದು ದೊಡ್ಡ ಬ್ಲೆಂಡರ್. ಅದಕ್ಕೆ ನಾನು ನಿಮ್ಗೆ ಲಾಸ್ಟು ಇದರಲ್ಲೇ ಹೇಳಿದ್ದೆ, ನಾನೊಂದು PDF ಅಪ್ಲೋಡ್ ಮಾಡಿದ್ದೀನಿ, ಗುರುಕುಲ ಇವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಅದನ್ನು ಇದನ್ನು ಮಾಡಿಲ್ಲ, ನೋಡಿಲ್ಲ. ಆ ಒಂದು PDF ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಯಾವ ರೀತಿ ನೀವು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಇದು ಆ PDF ನೋಡ್ತಾ ಹೋಯ್ತು ಅಂತಂದರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮಗೆ ಈ ಒಂದು PDF ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ PDF ನಾನು ಎಲ್ಲ ಹೇಳಿದ್ದೀವಿ ನಾವು, ಏನಂದರೆ ಯಾವ ಯೂನಿಟ್ಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ಚಾನ್ಸಸ್ ಇದೆ ಅಂತ. ಯೂನಿಟ್ ಜಿಲ್ಲಾವಾರು ಆಯ್ಕೆ ವಿಶ್ಲೇಷಣೆ ಮಾಡಿದ್ವಲ್ಲ, ಇದರಲ್ಲಿ ನೀವು ಕರೆಕ್ಟಾಗಿ ಒಂದು ನಿಮಿಷ. ಓಕೆ,
ಇದು ನೋಡಿದ್ರೆ ಸ್ವಲ್ಪ ನಿಮಗೊಂದು ಕ್ಲಾರಿಟಿ ಸಿಗ್ಬೋದು. ಅಂದರೆ ಜಿ ಎಮ್ ಅಭ್ಯರ್ಥಿಗಳು ಎಲ್ಲಿ ಅಪ್ಲೈ ಮಾಡಬೇಕು, ಅಥವಾ ಅದು ಯಾವುದು ಫಸ್ಟ್ ಆಯ್ಕೆ ಯಾವುದಾಗಿರಬೇಕು, ನಿಮ್ಗೆ ಸೆಕೆಂಡ್ ಆಯ್ಕೆ ಯಾವುದಾಗಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೋಗುತ್ತೆ. ಓಕೆನಾ. ಆಮೇಲೆ ಇಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವು ಆ ಪಿ ಡಿ ಎಫ್ನ ನೀವು ನೋಡ್ತಾ ಹೋಯ್ತು ಅಂತಂದರೆ ಆ ಪಿ ಡಿ ಎಫಲ್ಲಿ ನಿಮಗಿರುತ್ತೆ. ನೆಕ್ಸ್ಟ್ ಪ್ಯೂರ್ ಜಿ ಎಮ್ ಅಭ್ಯರ್ಥಿಗಳು ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ನೆಕ್ಸ್ಟು 2A ಅವರು ಎಲ್ಲಿ ಹಾಕಬೇಕು ಅಂದರೆ ಇದೆಲ್ಲ ಒಂದು ನಾವು ಅನಾಲಿಸಿಸ್ ಮಾಡಿ ಹೇಳಿರೋದು. ಅಂದರೆ ಲೈಕ್ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಹಳೆ ವರ್ಷದ ಕಟ್ ಆಫ್ ನೋಡಿ ಇದೇ ಫೈನಲ್ ಅಲ್ಲ, ನೀವು ಡಿಸೈಡ್ ಮಾಡಿ ನಿಮ್ಗೆ ಎಲ್ಲಿ ಹಾಕಬೇಕು ಅಂತ ಒಂದು ಕ್ಲಾರಿಟಿ ಸಿಗಲಿ ಅಂತ ಮಾಡಿದ್ವಿ. ಇದು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರದ್ದು ಹೇಳೋಕ್ಕಲ್ಲ, ಯಾಕೆಂದರೆ ಪ್ರತಿಯೊಬ್ಬರದ್ದು ಕ್ಯಾಟಗರಿ ಡಿಫ್ರೆಂಟ್, ಪ್ರತಿಯೊಬ್ಬರು ರಿಸರ್ವೇಷನ್ ಡಿಫ್ರೆಂಟು, ಪ್ರತಿಯೊಬ್ಬರದ್ದು ಓದಿರೋ ಮೆಥಡ್ ಡಿಫ್ರೆಂಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೇ ಫಾರ್ಮಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಈ ಪಿ ಡಿ ಎಫ್ನ ನೀವು ಒಂದು 5 ನಿಮಿಷ ಕೂತ್ಕೊಂಡು ಓದ್ರಿ, ಗೊತ್ತಾಗ್ತಿದೆ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಏನಂತ ನಾನು ಎಲ್ಲಿ ಅಪ್ಲೈ ಮಾಡ್ಬೋದು, ನನಗೆ ಎಲ್ಲಿ ಪೋಸ್ಟ್ ಇದೆ ಅಂತಂದ್ರೂ ಸಿಗುತ್ತೆ. ನೆಕ್ಸ್ಟು 0 ವೇಕೆನ್ಸಿ ಅಂದ್ರೇನು, ಅದ್ರ ಬಗ್ಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಮತ್ತು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನು ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾಹಿತಿನ ಕೊಟ್ಟಿದ್ದೀವಿ. ಈ ಒಂದು ನೀವು ಕರೆಕ್ಟಾಗಿ ಅದನ್ನು ಪಿ ಡಿ ಎಫ್ನ ಕರೆಕ್ಟಾಗಿ ಓದಿ ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮ್ಗೇನಾಗುತ್ತೆ, ಕ್ಲಾರಿಟಿ ಸಿಗುತ್ತೆ, ಗೊತ್ತಾಗ್ತದೆ. ಮತ್ತು ಸ್ಪೆಷಲ್ ಕ್ಯಾಟಗರಿ ಹುಡುಗರು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇನ್ ಸರ್ವಿಸ್ನವ್ರು ತುಂಬ ಜನ ಇರ್ತಾರೆ, ಅವರು ಎಲ್ಲಿ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅವರಿಗೆ. ಮತ್ತು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಲ್ಲಿ ಹಾಕಬೇಕು, ಯಾವ ಜಿಲ್ಲೆ ಬೆಸ್ಟು ಅನ್ನೋದ್ರ ಬಗ್ಗೆ ಒಟ್ಟು ನಾವು ಇದನ್ನೆಲ್ಲ ಕೊಟ್ಟಿದ್ದೀವಿ. ಅಂದರೆ ಲೈಕ್ ಬಾಕ್ಸಲ್ಲಿ ಕೊಟ್ಬಿಟ್ಟು ಆ ಬಾಕ್ಸಲ್ಲಿ ನಿಮ್ಗೆ ಎಲ್ಲಿದೆ ಜಾಸ್ತಿ ಪೋಸ್ಟು ಮತ್ತು ಯಾವುದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಬೆಟರ್ ಆಪ್ಷನ್ ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ನೀವು ಓದ್ಬೇಕಾದ್ರೆ ಅದನ್ನು ನೋಡ್ಬೋದು, ಗೊತ್ತಾಯ್ತಾ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೀವಿ, ಗೊತ್ತಾಗ್ತಿದೆ. ಆಮೇಲೆ ಇವೆಲ್ಲ ಸಲಹೆಗಳು ನಾವು ಕೊಟ್ಟಿರೋದು ನಮ್ಮ ಒಂದು ನಮಗಿರೋ ನಾಲೆಡ್ಜ್ ಪ್ರಕಾರ, ಗೊತ್ತಾಗ್ತಿದೆ. ಹಾಗಾಗಿ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಇದು ಮಾಡಿ. ಮತ್ತು ಅದಾದಮೇಲೆ ಕೆ ಎ ಟ್ರೆಂಡ್ ಅನಾಲಿಸಿಸ್ ಬಗ್ಗೆ ಏನಾದರೂ ನಾನು ಹೇಳಿದ್ದೀನಿ, ಬೇಕಾದ್ರೆ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇದು ಬಿಡಿ, ಈಗ ಫಸ್ಟು ಜಿಲ್ಲೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಈ ಪಿ ಡಿ ಎಫ್ನ ಒಂದು ಸತಿ ತೆಗೆದು ನೋಡಿ, ಗೊತ್ತಾಗ್ತಿದೆ. ನಿಮಗೆ ಪಿ ಡಿ ಎಫ್ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ. ಅದಕ್ಕೇ ನಾನು ಹಾಕಿರೋದು. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಬ್ಬೊಬ್ರದ್ದು ಕ್ಯಾಟಗರಿ ಮತ್ತೆ ಹೇಳ್ತಿದ್ದೀನಿ, ಕ್ಯಾಟಗರಿ ಡಿಫ್ರೆಂಟ್ ಇರುತ್ತೆ, ಅವರ ಏನು ಡಿಫ್ರೆಂಟ್ ಇರುತ್ತೆ, ಲೈಕ್ ರಿಸರ್ವೇಷನ್ ಡಿಫ್ರೆಂಟ್ ಇರುತ್ತೆ, ಮತ್ತು ಅವರು ಓದಿರೋ ಮಟ್ಟ ಡಿಫ್ರೆಂಟ್. ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಡ್ಬೇಕು. ಆಮೇಲೆ ಬರೋದೆ ಕಟ್ ಆಫ್ ನೋಡಿ. ಇವತ್ತೇ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಿ. ಯಾಕೆಂತಂದರೆ ಕಟ್ ಆಫ್ ಡಿಸೈಡ್ ಆಗೋದು ನೀವು ಹೆಂಗೆ ಅಂತಂದರೆ ಕಟ್ ಆಫ್ ಡಿಸೈಡ್ ಆಗೋದು ಒಂದು ಆ ಜಿಲ್ಲೆಯಲ್ಲಿ ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಡಿಸೈಡ್ ಆಗುತ್ತೆ. ಮತ್ತು ಅದಾದಮೇಲೆ ಅಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಮತ್ತು ಕ್ವಶನ್ ಪೇಪರ್ನ ಟಫ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಅಪ್ಲೈ ಮಾಡಿ. ಇದು ತಲೆಗೆ ಸ್ವಲ್ಪ ಕೆಲಸ ಕೊಡಿ. 5 ರಿಂದ 10 ನಿಮಿಷ ನೀವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ, ಒಂದು ಸತಿ ಯೋಚನೆ ಮಾಡಿ ಏನು ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಬೇಕಾದ್ರೆ ಇಲ್ಲಿ ಗುರುಕುಲದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೇನಾದರೂ ಗೈಡ್ ಮಾಡ್ತಾರೆ ಇದ್ರ ರಿಲೇಟೆಡು, ಗೊತ್ತಾಗ್ತಿದೆಯಾ. ಹಾಗಾಗಿ ಪಿ ಡಿ ಎಫ್ನ ನೀವು ಸತಿ ನೋಡಿಕೊಂಡ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.